ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಸ್ಕರಿಸುತ್ತಾ, ಇಲ್ಲಿರುವಂತಹ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕರಿಸುತ್ತಾ, ಸೊ ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಾವು ಕಳೆದ 7 ದಿನಗಳಿಂದ ಜ್ಞಾನ ನವರತ್ನಗಳು ಅನ್ನುವ ವಿಷಯದ ಬಗ್ಗೆ ನಾವೆಲ್ಲ ತಿಳಿತಾ ಬರ್ತಿದ್ದೀವಿ. ಸೊ ಇವತ್ತಿನ ಒಂದು 8ನೇ ಜ್ಞಾನ ನವರತ್ನ ವಿಷಯದ ಬಗ್ಗೆ ನಾವೆಲ್ಲರೂ ಇವತ್ತು ಜ್ಞಾನವನ್ನ ಪಡೆದುಕೊಳ್ಳೋಣ. ಸೊ ಮೊದಲಿಗೆ ನಾವೇನು ಹೇಳಿದ್ವಿ, ಈ ನವರತ್ನಗಳ 9 ರತ್ನಗಳನ್ನ 3 ಪ್ರಕರಣಗಳಲ್ಲಿ ಭಾಗಗಳಾಗಿ ಮಾಡಿದ್ರು. ಸೊ ಮೊದಲನೇದು ಜ್ಞಾನ ಪ್ರಕರಣ, ಎರಡನೇದು ಸಾಧನಾ ಪ್ರಕರಣ, ಮೂರನೇದು ಕರ್ಮ ಪ್ರಕರಣ. ಸೊ ಮೊದಲು 3, ಆತ್ಮವೇ ಪರಬ್ರಹ್ಮ, ಜೀವವೇ ದೇವರು, ದೇಹವೇ ದೇವಾಲಯ. ಆ 3 ನಮಗೇನು ಜ್ಞಾನವನ್ನ ನೀಡುತ್ತೆ. ಸೊ ಅವು ಜ್ಞಾನ ಪ್ರಕರಣಗಳು. ನಂತರ ಬರ್ತಕ್ಕಂತಹ 4, ಶ್ವಾಸವೇ ಗುರು, ಸಮಯವೇ ಸಾಧನ, ಸಹನವೇ ಪ್ರಗತಿ, ಅನುಭವವೇ ಜ್ಞಾನ. ಈ 4 ನಮಗೇನು ಕೊಡುತ್ತೆ? ಸಾಧನೆಯನ್ನ ತಿಳಿಸುತ್ತೆ. ಸೊ ಸಾಧನಾ ಪ್ರಕರಣ. ಜ್ಞಾನ ಆಯಿತು, ಸಾಧನೆ ಆಯಿತು. ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಕರ್ಮ ಪ್ರಕರಣ. ಅದು ಕೊನೆಯ 2 ನವರತ್ನಗಳಲ್ಲಿ ತಿಳಿಯುತ್ತೆ. ದಾನವೇ ಧರ್ಮ, ಧರ್ಮವೇ ಪುಣ್ಯ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ 3 + 4 + 2 = 9. ಮೊದಲ 3 ನವರತ್ನಗಳು, ನಂತರದ 4 ನವರತ್ನಗಳು, ನಂತರ 2 ನವರತ್ನ. ಸೊ 3 + 4 + 2 = 9 ಅಂತ ಹೇಳ್ತಾರೆ. ಸೊ ಇವತ್ತಿನ ಮುಖ್ಯವಾಗಿ ನಾವು ದಾನವೇ ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕು. ಸೊ ಮಾಸ್ಟರ್ಸ್, ನಾವೆಲ್ಲ ಏನ್ ಮಾಡ್ತಿದ್ದೀವಿ? ಜ್ಞಾನವನ್ನ ಪಡಿತಿದ್ದೀವಿ. ಪಡೆದ ನಂತರ ನಾವೇನ್ ಮಾಡ್ತಿದ್ದೀವಿ? ಆ ಜ್ಞಾನವನ್ನ ಇರ್ತಕ್ಕಂಥ ಜ್ಞಾನವನ್ನ ನಾವೇನ್ ಮಾಡಬೇಕು? ದಾನ ಮಾಡಬೇಕು. ಸೊ ಜ್ಞಾನವನ್ನ ಪಡೆದಿದ್ದೀವಿ ಅಂದ್ರೆ ಏನ್ ಮಾಡಿದ್ವಿ? ನಮ್ಮ ಪಕ್ಕದ ಇರೋರ್ಗೆ ಹೇಳ್ತೀವಿ. ಏನಂತ ಹೇಳ್ತೀವಿ? ನಾನು ಧ್ಯಾನವನ್ನ ಮಾಡ್ತಿದ್ದೀನಿ, ನನಗೆ ತಲೆನೋವಿತ್ತು, ಕ್ಯಾನ್ಸರ್ ಇತ್ತು, ಸೊ ಈ ತರ ತೊಂದರೆಗಳೆಲ್ಲ ಇತ್ತು, ಸೊ ಮನಃಶಾಂತಿ ಇರಲಿಲ್ಲ. ನೀನು ಕೂಡ ಧ್ಯಾನ ಮಾಡು, ನಿನ್ಗೂ ತಲೆನೋವು ಹೋಗುತ್ತೆ, ಕ್ಯಾನ್ಸರ್ ಇರುತ್ತೆ, ನಿನ್ನ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ, ನಿನಗೆ ಮನಃಶಾಂತಿ ದೊರೆಯುತ್ತೆ, ನಿನ್ನ 3ನೇ ಕಣ್ಣು ವಿಕಸನ ಆಗುತ್ತೆ, ವೃದ್ಧಿ ಆಗುತ್ತೆ. ಸೊ ನಾನೇನ್ ಪಡೆದಿದ್ದೀನೋ ನೀನು ಕೂಡ ಅದನ್ನ ಪಡಿತೀಯ. ನಾವು ಪಡೆದಿರುವಂತಹ ಜ್ಞಾನವನ್ನ 4 ಜನರಿಗೆ ಹೇಳಿಕೊಡುವುದೇ ಜ್ಞಾನದಾನ. ಅದೇ ದಾನವೇ ಧರ್ಮ. ಇಲ್ಲಿ ದಾನ ಅನ್ನೋದು ದುಡ್ಡಿದ್ದವನು ದುಡ್ಡು ಕೊಟ್ರೆ ಅದು ದಾನ. ಅನುಭವವಿರೋನು ಅನುಭವವನ್ನ ಹಂಚ್ತಾ ಹೋಗ್ತಾನೆ. ಏನು ಅನುಭವವನ್ನ? ಇಲ್ಲಿ ದುಡ್ಡಿದ್ದವನು ದುಡ್ಡನ್ನ ದಾನ ಮಾಡ್ದ. ಅನುಭವವನ್ನ ಹೇಗೆ ಹೇಳ್ತೀವಿ? ಅನುಭವವನ್ನ ಕೊಡೋದಕ್ಕಾಗತ್ತಾ? ಅನುಭವ ಇರೋನು ಏನ್ ಮಾಡ್ತಾನೆ? ಕೊಡಕ್ಕಾಗಲ್ಲ. ದುಡ್ಡಿರೋನು ದುಡ್ಡು ಕೊಟ್ಟ, ಅನುಭವ ಇರೋನು ಅನುಭವ ಕೊಡಕ್ಕಾಗಲ್ಲ. ಏನ್ ಮಾಡ್ಬೇಕು? ಅನುಭವದ ಬಗ್ಗೆ ಎಲ್ರಿಗೂ ಹೇಳ್ಬೇಕು, ಎಲ್ರಿಗೂ ಲಭಿಸುತ್ತೆ ಅಂತ ಹೇಳ್ಬೇಕು. ಆವಾಗ ಅದೇ ಧರ್ಮ ಆಗುತ್ತೆ. ನಮ್ಮ ಅನುಭವವನ್ನು ಎಲ್ರಿಗೂ ತಿಳಿಸಿ ಇದರಿಂದ ನಿಮಗೆ ಲಾಭ ದೊರೆಯುತ್ತೆ ಅಂತ ಹೇಳ್ತಾ ಹೋದ್ರೆ ಅದೇ ದಾನ, ಅದೇ ಧರ್ಮ ಆಗುತ್ತೆ ನಮಗೆ. ಅದಕ್ಕೆ ದಾನವೇ ಧರ್ಮ ಅಂತ ಹೇಳಿದ್ದಾರೆ. ಸೊ ನಮ್ಗೆಲ್ಲ ಗೊತ್ತಿದೆ, ಒಬ್ಬ ಭಿಕ್ಷುಕ ಇರ್ತಾನೆ. ಭಿಕ್ಷುಕ ಏನ್ ಮಾಡ್ತಾನೆ? ಧರ್ಮ ನೀಡಿ ಅಂತ ಕೇಳ್ತಾನೆ, ದಾನ ಮಾಡಿ ಅಂತ ಕೇಳಲ್ಲ. ನೋಡಿ ನೀವೆಲ್ಲಾದ್ರೂ. ಸೊ ಧರ್ಮ ಮಾಡಿ ಅಯ್ಯ ಅಂತ ಕೇಳ್ತಾನೆ. ಯಾಕೆ ಧರ್ಮ ಮಾಡಿ ಅಂತ ಕೇಳ್ತಾನೆ? ದಾನ ಮಾಡಿ ಅಂತ ಕೇಳ್ಬೋದಲ್ಲ ಆ ಭಿಕ್ಷುಕ ನಮಗೆ. ದಾನ ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ಇಲ್ಲಿ ಆ ದಾನ ಮಾಡ್ತಕ್ಕಂಥದ್ದೇ ನಮಗೆ ಧರ್ಮವನ್ನ ಪಡಿಸುತ್ತೆ. ಅದಕ್ಕೆ ಆ ಭಿಕ್ಷುಕ ಏನ್ ಹೇಳ್ತಾನೆ? ಧರ್ಮ ನೀಡಿ ಅಂತ. ನನಗೆ ಏನಾದ್ರೂ ಕೊಡಿ, ನಿಮ್ಮ ಹತ್ರ ಏನಿದೆ ಅದನ್ನ ನಮಗ್ ಕೊಡಿ. ಅದು ನನ್ನ ಹತ್ರ ಇಲ್ಲ. ನನಗೆ ಹೊಟ್ಟೆ ಹಶ್ವಾಗ್ತಿದೆ, ನನ್ನ ಹತ್ರ 4 ರೊಟ್ಟಿ ಇದೆ ಅನ್ಕೊಳ್ಳಿ, ನಾವ್ 2 ತಿಂದ ಅವ್ನಿಗೆ 2 ಕೊಡೋಣ. ಅದೇ ದಾನದಿಂದ ಧರ್ಮ. ಅವ್ನು 4 ಕೊಡಿ ಅಂತ ಹೇಳಿಲ್ಲ, ನಿಮ್ಮಲ್ಲಿರೋದನ್ನ ಸ್ವಲ್ಪ ಹಂಚಿ ಅಂತ ಕೇಳ್ತಿದ್ದಾನೆ. ಸೊ ಅದರಲ್ಲಿ ನಾವು 2 ತಿಂದು 2 ಏನ್ ಮಾಡ್ಬೇಕು? ಪಕ್ಕದವ್ರಿಗೆ ಹಂಚ್ಬೇಕು. ಅದೇ ಧರ್ಮ. ಸೊ ಇಲ್ಲಿ ನಾವು ಆ 4ರಲ್ಲಿ 2 ತಿಂದು 2 ಹಂಚಿದ್ವಿ. ಆ 2ಅನ್ನ ಹಂಚಿದ್ರೆ ನಾವು ಅವರಿಗೆ ಹಂಚಬೇಕು, ಅದನ್ನ ಕೊಡಬೇಕು. ಆದ್ರೆ ಆ 2ಅನ್ನ ಕೊಟ್ಟು ನಾವು 10 ರೂಪಾಯಿ ತಗೊಳ್ಳೋದು.
ಅದು ಧರ್ಮ ಅಲ್ಲ, ಅದು ವ್ಯಾಪಾರ ಆಗುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಧರ್ಮ, ವ್ಯಾಪಾರ ಅಲ್ಲ. ಸೊ ಅದಕ್ಕೆ ನಾವು ಯಾವುದೇ ಒಂದು ಕೊಟ್ಟಾಗ ಅದಕ್ಕೆ ಫಲ ಪ್ರತೀಕ್ಷೆ, ಅದರಿಂದ ರಿಟರ್ನ್ ಬರುತ್ತೆ ಅಂತ ಅಪೇಕ್ಷಿಸಬಾರ್ದು. ಅದು ದಾನ ಆಗಲ್ಲ. ನಾವು ಕೊಟ್ಟು ಫಲ ಪ್ರತೀಕ್ಷೆಯನ್ನು ಅಪೇಕ್ಷಿಸದೇ ಇರುವುದೇ ದಾನ ಆಗುತ್ತೆ. ಸೊ ಅಂತಹ ದಾನ ನಮಗೆ ಏನಾಗುತ್ತೆ, ಧರ್ಮ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾವು ಈ ಧ್ಯಾನದಿಂದ ಧರ್ಮ ಅಂತ ತಿಳಿದ್ವಿ. ಈಗ ಭಿಕ್ಷುಕನಿಗಾಯ್ತು ನಾವು ಅಥವಾ ರೊಟ್ಟಿಯನ್ನ ಕೊಟ್ವಿ, ಅದೇ ಇವಾಗ ನಾವು ಆಧ್ಯಾತ್ಮಿಕತೆಯಲ್ಲಿ ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದೀವಿ. ನಾನು ನಿನಗೆ ಒಬ್ಬ ವ್ಯಕ್ತಿ ಇರ್ತೇನೆ, ಒಬ್ಬ ವ್ಯಕ್ತಿಗೆ ನಾನು ನಿನಗೆ ಧ್ಯಾನವನ್ನು ಹೇಳ್ಕೊಡ್ತೀನಿ, 1000 ರೂಪಾಯಿ ಆಗುತ್ತೆ ಅಂತ ಹೇಳಿ. ಅದು ಧ್ಯಾನನ ಅಥವಾ ವ್ಯಾಪಾರನ? ನಾವು ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದೀವಿ, ಬಟ್ ಅವರಿಂದ 1,000 10,000 ಎಷ್ಟೋ ದುಡ್ಡನ್ನ ಪಡಿತಾ ಇದ್ದೀವಿ. ಅದು ದಾನನ ವ್ಯಾಪಾರನ? ನೀವು ದಾನ ಮಾಡ್ತಿದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ? ಆದ್ರಿಂದ ನಾವು ಯಾವತ್ತೂ ಈ ಧ್ಯಾನವನ್ನ ವ್ಯಾಪಾರ ಮಾಡಬಾರ್ದು. ಆ ಧ್ಯಾನವನ್ನ ನಾವೇನ್ ಮಾಡಬೇಕು, ದಾನ ಮಾಡಬೇಕು. ನಮ್ಮ ಅನುಭವವನ್ನ ಏನ್ ಮಾಡಬೇಕು, ಎಲ್ರಿಗೂ ಹಂಚ್ತಾ ಹೋಗ್ಬೇಕು. ಯಾವುದೇ ನಾವೇನ್ ಮಾಡಬಾರ್ದು, ಪ್ರತಿಫಲವನ್ನ ಆಶಿಸಬಾರ್ದು. ಅದೇ ನಮಗೆ ದಾನದಿಂದ ಧರ್ಮ ಆಗುತ್ತೆ. ಆ ಧರ್ಮವನ್ನ ಪಡಿಬೇಕು ಅಂದ್ರೆ ನಾವು ಯಾವುದೇ ಫಲಾಪೇಕ್ಷವನ್ನ ಅಪೇಕ್ಷಿಸಬಾರ್ದು. ಅದರಿಂದ ನಮಗೆ ಏನೋ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಪೇಕ್ಷಿಸಲೇಬಾರ್ದು. ಸೊ ಗುರುಗಳು ನಮ್ಗೆ ಇಲ್ಲೊಂದು ಉದಾಹರಣೆಯನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪತ್ರಿ ಸರ್ ಏನ್ ಮಾಡ್ತಿದ್ರಂತೆ, ಅವ್ರ ಗುರುಗಳ ಹತ್ರ ಹೋಗ್ತಿದ್ರಂತೆ, ಸಂಗೀತವನ್ನ ಕಲ್ತ್ಕೊಂಡ್ರು. ಆ ಗುರುಗಳು ನನಗೆ ಸಂಗೀತವನ್ನು ಹೇಳಿ ಯಾವುದೇ ಹಣವನ್ನ ಪಡಿಲಿಲ್ಲ. ಸೊ ಗುರುಗಳು ಪಡೆದಂತ ಸಂಗೀತದಿಂದ ಪತ್ರಿ ಸರ್ ಕೂಡ ಅವ್ರ ಗುರುಗಳಿಗೆ ಯಾವುದೇ ಹಣವನ್ನ ನೀಡಲಿಲ್ಲ ಅಂತ. ಇಲ್ಲಿ ಆ ಗುರುಗಳು ಇವರಿಗೆ ಸಂಗೀತವನ್ನ ಹೇಳಿಕೊಟ್ರು, ಇವರು ಗುರುಗಳಿಂದ ಸಂಗೀತವನ್ನ ಕಲಿತುಕೊಂಡ್ರು. ಅಲ್ಲಿ ಅವರು ಕೊಟ್ಟಿದ್ದು, ಇವರು ಪಡೆದಿದ್ದು, ಎರಡೂ ಕೂಡ ಅವರು ಕೊಟ್ಟಿದ್ದು ದಾನ ಆಯ್ತು, ಇವರು ಪಡೆದಿದ್ದು ಜ್ಞಾನ ಆಯ್ತು. ಆ ದಾನ ಜ್ಞಾನ ಎರಡೂ ಇಲ್ಲಿ ಏನಾಯ್ತು, ಪರಸ್ಪರ ಎಕ್ಸ್ಚೇಂಜ್ ಆಯ್ತು, ದಾನ ಜ್ಞಾನ. ಸೊ ಹೀಗೆ ನಾವೇನ್ ಮಾಡ್ತೀವಿ, ಅದೇ ಧರ್ಮ ಆಗುತ್ತೆ. ಇಲ್ಲಿ ನನ್ನ ಹತ್ರ ಯಾರು ಬಂದ್ರು ಕೂಡ, ಪತ್ರಿ ಸರ್ ಹೇಳ್ತಾರೆ, ನನ್ನ ಹತ್ರ ನಾನು ಯಾರು ಬಂದ್ರು ಕೂಡ ಹಣನ ಪಡೆಯಲ್ಲ, ಯಾಕಂದ್ರೆ ನಾನು ಧರ್ಮವಂತ. ನಿಜವಾಗ್ಲೂ ನಾವು ಆಧ್ಯಾತ್ಮಿಕತೆಯಲ್ಲಿ ಏನಾದ್ರೂ ದಾನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಹಣ ಮಾತ್ರ ಅಲ್ಲ, ಅದಕ್ಕೆ ಫಲವನ್ನು ಕೂಡ ಆಶಿಸದೇ ಇರುವಂತವನೇ ಧರ್ಮವಂತ. ಸೊ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಅಲ್ಲದೇನೆ ನಮ್ಮ ಒಂದು ಪ್ರಾಪಂಚಿಕದಲ್ಲೂ ಕೂಡ ನಾವು ಯಾವುದೇ ಒಂದನ್ನು ಕೊಟ್ಟಾಗ ಅದಕ್ಕೆ ಫಲ ಪ್ರತೀಕ್ಷೆಯನ್ನು, ಅದಕ್ಕೆ ರಿಟರ್ನ್ ಬರುತ್ತೆ ಅಂತ ಅಪೇಕ್ಷಿಸಲೇಬಾರ್ದು. ಆಗ ಮಾತ್ರ ಅದು ನಿಮ್ಗೆ ಧರ್ಮ ಆಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಆಧ್ಯಾತ್ಮಿಕತೆಯಲ್ಲಿ ನಾವು ಏನನ್ನ ಕೊಡ್ತೀವಿ, ಏನನ್ನ ತಿಳಿಸ್ತೀವಿ, ಅದಕ್ಕೆ ಧರ್ಮ ಅನ್ನೋದು ನಮಗ್ ಬಂದೇ ಬರುತ್ತೆ ಅಂತ ಹೇಳ್ತಾವೆ. ಇಲ್ಲಿ ನಾವು ಧ್ಯಾನದಲ್ಲಿ ನಾವು ಈಗ ಹೇಳಿದ್ರು ಗುರುಗಳು, ನಾನು ಬಂದಾಗ ಹಣವನ್ನ ಪಡೆಯೋದಿಲ್ಲ, ನನ್ನ ಧರ್ಮಯುತವಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಗುರುಗಳು ಹೇಳ್ತಾರೆ, ಇನ್ನು ನಾನು ಧ್ಯಾನವನ್ನ ಮುಂದಿಟ್ಟುಕೊಂಡು ಯಾವತ್ತೂ ಹಣ ಸಂಪಾದಿಸೋದಿಲ್ಲ, ಅದು ನನಗೆ ಧರ್ಮ ಕೂಡ ಅಲ್ಲ ಅಂತ ಹೇಳ್ತಾರೆ. ನನಗೆ ಧ್ಯಾನದಿಂದ ಎಲ್ಲ ಲಾಭ ಆಗಿದೆ, ನಾನು ಎಲ್ರಿಗೂ ಧ್ಯಾನವನ್ನ ತಿಳಿಸ್ತಾ ಇದ್ದೀನಿ, ಅದೇ ನನಗೆ ಧರ್ಮ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ನನಗೆ ನನ್ನ ಗುರುಗಳು ಧ್ಯಾನವನ್ನ ತಿಳಿಸಿದ್ರು, ನಾನು ಅದನ್ನ ಪಡೆದು ಬೇರೆಯವರಿಗೆ ಅದನ್ನ ಧ್ಯಾನ ಮಾಡಿ ಈ ರೀತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಒಬ್ಬರಿಂದ 4 ರೊಟ್ಟಿ ಇತ್ತು ಅವನ ಹತ್ರ, ಆ 4 ರೊಟ್ಟಿಯಲ್ಲಿ ಅವ್ನು 2 ರೊಟ್ಟಿ, ನನಗೆ ಅವ್ನಿಗೆ 2 ರೊಟ್ಟಿಯಿಂದ ಹೊಟ್ಟೆ ತುಂಬಿತು, ಇನ್ನು 2 ರೊಟ್ಟಿ ನನ್ಗೆ ದಾನ ಮಾಡ್ದೆ, ನಾನು ಆ 2 ರೊಟ್ಟಿಯನ್ನು ನಾನು ತಿಂದೆ. ಅಥವಾ ಇನ್ನೊಬ್ರು ನನ್ನಿಂದ ಯಾರೋ ಅಪೇಕ್ಷಿಸ್ತಾರೆ, ಅದರಲ್ಲಿ ನಾನು 1 ರೊಟ್ಟಿ ತಿಂದು ಇನ್ನೊಂದು ರೊಟ್ಟಿಯನ್ನು ಇನ್ನೊಬ್ರಿಗೆ ದಾನ ಮಾಡ್ತೀನಿ, ಅದು ಧರ್ಮ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇನ್ನೇನು ಹೇಳ್ಬೋದು ಅಂದ್ರೆ, ನಾವು ದಾನ ಏನ್ ಪಡಿತೀವಿ, ಜ್ಞಾನವನ್ನ ಪಡಿತೀವಿ. ಈಗ ಒಬ್ಬರಿಂದ ಜ್ಞಾನವನ್ನ ಪಡಿತೀವಿ. ಸೊ ಗುರುಗಳು ಏನ್ ಹೇಳ್ತಾರೆ, ಈಗ ಗುರುಗಳಿಗೆ ಧ್ಯಾನ ಗೊತ್ತಿದೆ,
ಸೊ ಗುರುಗಳು ಏನ್ ಮಾಡ್ತಾ ಇದ್ರು, ಧ್ಯಾನವನ್ನ ಹಂಚ್ತಾ ಇದ್ರು. ಧ್ಯಾನವನ್ನ ಹಂಚಿದ್ಮೇಲೆ ಏನಾಗ್ತಿತ್ತು, ಆ ಧ್ಯಾನವನ್ನ ಪಡೆದಂಥವ್ರು, ಧ್ಯಾನ ಜ್ಞಾನ ಗುರುಗಳಿಂದ ಪಡೆದವರು, ಸೊ ಗುರುಗಳಿಗೆ ಒಂದು ದಾನದ ಮೂಲಕ ಏನಾದ್ರೂ ಕೊಡ್ತಾ ಇದ್ರು. ಸೊ ಅಲ್ಲಿ ಏನ್ ಮಾಡ್ತಿದ್ರು, ಇಬ್ರು ಪರಸ್ಪರ ಜೀವಿಸ್ತಾ ಇದ್ರು. ಇವಾಗ ಉದಾಹರಣೆಗೆ ನಾವು ಇಲ್ಲಿ ನಮ್ಮ ಈ PSM ಅಲ್ಲಿ ನಾವು ಯಾರಿಗೋ ಒಬ್ರಿಗೆ ಧ್ಯಾನವನ್ನ ತಿಳಿಸ್ತಾ ಹೋಗ್ತೀವಿ. ಅವರ ಧ್ಯಾನದಿಂದ ಲಾಭ ಆಗಿದೆ, ಜ್ಞಾನವನ್ನ ಪಡೆದಿದ್ದಾರೆ. ಅವರು ಈ PSSMಗೆ ಏನೋ ಒಂದು ಕಾಣಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಪರಸ್ಪರ ಜೀವನ ನಡೀತಾ ಇದೆ ಅವರು ಮತ್ತು PSM ಮಾಸ್ಟರ್ಗಳ ಮಧ್ಯೆ. ಅದು ದಾನ ಆಗತ್ತೆ. ಅಂದ್ರೆ ನಾವು ಧ್ಯಾನ ಹೇಳ್ಕೊಟ್ವಿ, ಅವ್ರು ಏನೋ ಕೊಡ್ತಾರೆ ಅಂತ ನಾವು ಹೇಳ್ಕೊಟ್ಟಿಲ್ಲ. ಅವರಿಗೆ ಜ್ಞಾನ ಧ್ಯಾನದ ಅವಶ್ಯಕತೆ ಇತ್ತು, ಕೊಟ್ವಿ. ಅವರು ಅದರಿಂದ ಪಡೆದಂತಹ ಲಾಭದಿಂದ ಅವರು ಅದಕ್ಕೆ ಫಲವಾಗಿ ದಾನವನ್ನ ಕೊಡ್ತಾ ಇದ್ದಾರೆ. ಜ್ಞಾನ ಪಡೆದಿರುವಂತಹ ಫಲವಾಗಿ ಅವರು ದಾನವನ್ನ ನೀಡ್ತಿದ್ದಾರೆ PSMಗೆ. ಅದು ಅಲ್ಲಿ ಪರಸ್ಪರ ಜೀವನ ಆಗುತ್ತೆ. ಸೊ ಅದಕ್ಕೆ ನಾವು ಧ್ಯಾನದಿಂದ, ಸೊ ಈ ದಾನವೇ ಧರ್ಮ. ಜ್ಞಾನ ಪಡೆದು ಅವನು ಏನ್ ಮಾಡ್ತಿದ್ದಾನೆ, ದಾನ ಮಾಡ್ತಿದ್ದಾನೆ. ಆ ದಾನವೇ ಧರ್ಮ ಆಗುತ್ತೆ. ಅದೇ ನಮಗೆ ಮುಖ್ಯವಾಗಿ ಇಲ್ಲಿ 8ನೇ ನವರತ್ನ, ಜ್ಞಾನ ನವರತ್ನಗಳಲ್ಲಿ ಮುಖ್ಯವಾಗಿ 8ನೇದ್ದೇ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಅನುಭವವನ್ನ ಪಡೆದ ನಂತರ ಏನ್ ಮಾಡ್ಬೇಕು, ಎಲ್ರಿಗೂ ತಿಳಿಸ್ಬೇಕು. ಸೊ ಇಲ್ಲಿ ನಾವು ಅನುಭವವನ್ನ ಪಡೆದಿರ್ತೀವಿ, ಏನ್ ಮಾಡ್ತೀವಿ, ಒಂದ್ಸರಿ ನಾವು ಅನುಭವವನ್ನು ಪಡೆದ ನಂತರ ಎಲ್ರಿಗೂ ತಿಳಿಸ್ತಾ ಹೋಗ್ತೀವಿ. ಸೊ ಎಲ್ರನ್ನು ಕರಿತೀವಿ. ನನಗೆ ಮುಂಚೆ ಧ್ಯಾನ ಗೊತ್ತಿರಲಿಲ್ಲ, ಈಗ ಧ್ಯಾನ ಗೊತ್ತಾಗಿದೆ. ನಾನು ಯಾರಿಂದನೋ ಧ್ಯಾನ ಕಲ್ತ್ಕೊಂಡೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಸೊ ನಾನು ಯಾರಿಂದನೋ ಧ್ಯಾನ ಕಲ್ತ್ಕೊಂಡೆ, ಅಲ್ಲೊಂದು ಪಿರಮಿಡ್ ಧ್ಯಾನ ಕೇಂದ್ರ ಅಂತಿತ್ತು, ಅಲ್ಲಿ ಹೋದೆ. ಅವ್ರು ನನಗೆ ಶ್ವಾಸದ ಮೇಲೆ ಗಮನ ಮಾಡು ಅಂತ ಹೇಳಿದ್ರು. ನಾನು ಪ್ರಾರಂಭದಲ್ಲಿ ಮಾಡ್ತಾ ಹೋದೆ. ಇದೇನು ಇವರು ಬರೀ ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಿದ್ದಾರೆ, ಬೇಜಾರಾಯ್ತು, ಬಿಟ್ಬಿಟ್ಟು ಹೋದೆ. ಆದ್ರೆ ಎಲ್ಲೂ ಸುತ್ತಾಡಿದ್ರು ಕೊನೆಗೆ ನನ್ಗೆ ನೆಮ್ಮದಿ ಅನ್ನೋದು ಸಿಗ್ಲಿಲ್ಲ. ಮತ್ತೆ ನಾನೇನ್ ಮಾಡಿದೆ, ಎಲ್ಲೂ ದಾರಿ ಇಲ್ಲದೆ ಕೊನೆಗೆ ಇಲ್ಲೇ ಬಂದೆ. ಸೊ ಮತ್ತೆ ನಾನು ಏನ್ ಮಾಡಿದೆ, ಅವ್ರು ಹೇಳ್ದಂಗೆ ಧ್ಯಾನಕ್ಕೆ ಕೂತ್ಕೊಂಡೆ, ಶ್ವಾಸದ ಮೇಲೆ ಗಮನ ಮಾಡ್ತಾ ಹೋದೆ. ಸೊ ಮಾಡ್ತಾ 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 ನನಗೆ ಎಷ್ಟೋ ತಿಂಗಳುಗಳು, ಎಷ್ಟೋ ದಿನಗಳಿಂದ ಮಾಡ್ತಾ ಹೋದೆ. ಒಂದು ದಿನ ನನ್ನಲ್ಲಿ ವಿಚಿತ್ರವಾದಂತಹ ಒಂದು ನಡೀತು ಘಟನೆ. ಏನು ನಡೀತು ಅಂದ್ರೆ, ನನ್ನಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದಂತಹ ತಲೆನೋವು ಏನಾಯ್ತು, ಹೊರಟೋಯ್ತು. ಆ ತಲೆನೋವು ಅನ್ನೋದು ಮಾಯ ಆಯ್ತು ಅಂತ ಹೇಳ್ತಾನೆ. ಸೊ ಆ ಎಷ್ಟೋ ಡಾಕ್ಟರ್ಗಳ ಹತ್ರ ಹೋಗಿದ್ದೆ, ಎಷ್ಟೋ ಮಾತ್ರೆ ತಗೊಂಡಿದ್ದೆ, ಸೊ ಎಲ್ಲಾ ಸುತ್ತಾಡಿದ್ದೆ, ಎಷ್ಟೋ ಲಕ್ಷಗಟ್ಲೆ ನಾನು ಖರ್ಚು ಮಾಡಿದ್ದೆ. ಆದ್ರೆ ಇಲ್ಲಿ ಬಂದು ಕುಳಿತುಕೊಂಡು ನಾನು ಮಾಡಿರ್ತಕ್ಕಂಥ ಈ ಧ್ಯಾನದಿಂದ ₹1 ಖರ್ಚು ಇಲ್ಲದೆ ನನ್ನ ತಲೆನೋವು ಹೊರಟೋಯ್ತು. ತುಂಬಾ ಆನಂದವಾಗಿದೆ, ಹೇಳಲಾರ್ದಷ್ಟು ಆನಂದ ಆಗಿದೆ, ನನ್ನ ತಲೆನೋವು ಹೊರಟೋಯ್ತು. ಈ ರೀತಿ ಅನುಭವವನ್ನ ದಾನ ಮಾಡಿದ್ರೆ, ಆ ಜ್ಞಾನವನ್ನ ಪಕ್ಕದವರಿಗೆ ಹಂಚಿದ್ರೆ ಅದೇ ದಾನ. ನಮ್ಮ ಯಾವುದೇ ಚಿಕ್ಕ ಅನುಭವ ಇರ್ಬೋದು ನೋಡಿ. ಅವನು ಪ್ರಾರಂಭದಲ್ಲಿ ಧ್ಯಾನಕ್ಕೆ ಬಂದು ಕೂತ್ಕೊಳ್ಳೋಕೆ ಬೇಜಾರ್ ಪಡ್ತಿದ್ದ. ಅಯ್ಯೋ ಇದೇನೋ ಬರೀ ಉಸಿರಾಟದ ಮೇಲೆ ಗಮನ ಹೇಳ್ತಿದ್ದಾರೆ, ಇದ್ರಿಂದ ಏನ್ ಸಾಧ್ಯ ಆಗುತ್ತೆ. ಬಟ್ ಮತ್ತೆ ಎಲ್ಲಾ ಸುತ್ತಾಡಿ ಕೊನೆಗೆ ಬರ್ತಾನೆ. ಅವನಿಗೆ ಗೊತ್ತಾಗತ್ತೆ ಯಾವ ದಾರಿ ಇಲ್ಲ, ಇದೇನೆ ನಮ್ಮನ್ನ ನಾವು ತಿಳ್ಕೊಂಡ್ರೇನೆ ನಮ್ಮ ಕರ್ಮಗಳಿಗೆ ನಾವೇ ಅಂತ ಹೇಳಿ ತಿಳ್ಕೊಂಡು ಕೊನೆಗೆ ಬಂದು ಕೂತ್ಕೋತಾನೆ. ಆಗ ಅವನ ತಲೆನೋವು, ಅವನ ಆನಂದ ಸಿಗುತ್ತೆ, ಅವನಿಗೆ ಹೇಳಲಾರ್ದಷ್ಟು ಆನಂದ ಸಿಗುತ್ತಂತೆ, ಅವನು ಅಲ್ಲಿ ಪಡಿತಾನೆ. ಅದೇ ಜ್ಞಾನ. ಸೊ ಅನುಭವವನ್ನ ಏನ್ ಮಾಡ್ತಾನೆ, ಪಕ್ಕದವ್ರಿಗೆ ಹಂಚ್ತಾ ಹೋಗ್ತಾನೆ. ಅದೇ ದಾನ ಆಗುತ್ತೆ. ಅದೇ ದಾನದಿಂದ ಧರ್ಮ ಬರುತ್ತೆ. ಸೊ ಇಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಏನ್ ಮಾಡ್ತಿದ್ದಾರೆ, ಆ ಜ್ಞಾನವನ್ನ ಪಡೆದು ಒಬ್ರಿಂದ ಕೇಳಿ ಆ ಧ್ಯಾನವನ್ನ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಫಸ್ಟ್ ಅವನು ಅಭ್ಯಾಸದಲ್ಲಿ ತೊಡಗಿಸ್ಕೊಂಡು ಅಭ್ಯಾಸದಿಂದ ಕ್ರಮವಾಗಿ ಏನ್ ಮಾಡ್ತಿದ್ದಾನೆ, ಸೊ ಆ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಏನ್ ಮಾಡ್ತಿದ್ದಾನೆ, ಅನುಭವವನ್ನ ಪಡಿತಾ ಇದ್ದಾನೆ. ಆ ಅನುಭವವನ್ನ ಏನ್ ಮಾಡ್ತಿದ್ದಾನೆ, ಎಲ್ರಿಗೂ ಹಂಚ್ತಾ ಇದ್ದಾನೆ. ಸೊ ಈ ಅನುಭವವನ್ನ ಪಡಿತಾ ಪ್ರಾರಂಭದಿಂದ ಇಲ್ಲಿಯವರೆಗೆ ನಮ್ಮ PSSM ನಲ್ಲಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಕ್ರಮಬದ್ಧವಾಗಿ ಎಷ್ಟೋ ಲಕ್ಷಗಟ್ಟಲೆ ಧ್ಯಾನಿಗಳು ಇದ್ದಾರೆ, ಯೋಗಿಗಳಿದ್ದಾರೆ.
ಬ್ರಹ್ಮರ್ಷಿಗಳಿದ್ದಾರೆ, ಬ್ರಹ್ಮಜ್ಞಾನಿಗಳು ಇದ್ದಾರೆ. ಅದಕ್ಕೆ ಧ್ಯಾನದಿಂದ ಒಂದು ಬೃಹತ್ ಸಾಮ್ರಾಜ್ಯ ನಿರ್ಮಾಣ ಆಗಿದೆ. ನಮ್ಮ PSSM ಅಲ್ಲಿ ದಾನ ಯಾವ ರೀತಿ ಜ್ಞಾನವನ್ನು ಹಂಚ್ತಾ ಹೋದ್ರೆ ಧ್ಯಾನವನ್ನ ಕೊಡ್ತಾ ಇದ್ದೀವಿ. ಸೊ ಅಷ್ಟೇ ಸುಲಭವಾಗಿದ್ದಿದೆ. ಸೊ ಇಲ್ಲಿ ಇನ್ನೂ ಒಂದು ನಾವು ಎಲ್ಲ ಮುಖ್ಯವಾಗಿ ತಿಳ್ಕೋಬಹುದು. ನಮಗೆಲ್ಲ ಈ PSSMನ 18 ಆದರ್ಶ ಸೂತ್ರಗಳು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ? ಶುಲ್ಕರಹಿತ. ನಾವು ಯಾವುದೇ ಧ್ಯಾನವನ್ನು ತಿಳಿಸ್ಬೇಕು ಅಂದ್ರೆ ಹಣದ ಏನ್ ಹೇಳ್ತೀವಿ, ಎಕ್ಸ್ಚೇಂಜ್ ಇಲ್ಲ ಇಲ್ಲಿ. ನಾವು ತೆಗೆದುಕೊಳ್ಳುವಂತಹದ್ದು ಇಲ್ಲಿ ಇಲ್ವೇ ಇಲ್ಲ ಅಂತ ಕಟ್ಟುನಿಟ್ಟಾಗಿ 18 ಆದರ್ಶ ಸೂತ್ರಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಈ 18 ಆದರ್ಶ ಸೂತ್ರಗಳಲ್ಲಿ ಶುಲ್ಕರಹಿತ ಅನ್ನೋದು ಒಂದು ಮುಖ್ಯ. ಯಾರೇ ಬಂದರೂ ಕೂಡ ನಾವು ಧ್ಯಾನವನ್ನ ತಿಳಿಸಿ ಶುಲ್ಕವನ್ನು ಪಡಿಬಾರ್ದು. ಶುಲ್ಕ ಇಲ್ಲ, ಅದಕ್ಕೆ ದಾನ ಅಂತೀವಿ. ಆದ್ರೆ ಶುಲ್ಕವನ್ನ ಪಡೆದ್ರೆ ಅದು ವ್ಯಾಪಾರ ಅಂತೀವಿ. ನಾವು ಮಾಡ್ಬೇಕಾಗಿರೋದು ದಾನ, ವ್ಯಾಪಾರ ಅಲ್ಲ. ವ್ಯಾಪಾರ ಮಾಡಬೇಕು ಅಂದ್ರೆ ಹೊಟ್ಟೆಪಾಡಿಗಾಗಿ ಯಾವುದಾದ್ರೂ ವ್ಯಾಪಾರ ಮಾಡ್ಬೋದು. ಬಟ್ ಇದು ಹೊಟ್ಟೆಪಾಡಿಗಾಗಿ ನಾವು ಮಾಡ್ತಾ ಇಲ್ಲ. ನಮ್ಮ ಧರ್ಮಕ್ಕಾಗಿ ನಾವು ಧ್ಯಾನವನ್ನ ಮಾಡ್ತೀವಿ. ನಮ್ಮ ಹೊಟ್ಟೆಪಾಡಿಗಾಗಿ ಯಾವುದೇ ಜೀವನ ಮಾಡಬೇಕು, ಸೊ ನಮ್ಮ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅವರಿಗೆ ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ಏನೋ ಒಂದು ಉದ್ಯೋಗವನ್ನ ಮಾಡಿ ಹಣ ಸಂಪಾದಿಸೋದು ಅದು ವ್ಯಾಪಾರ ಆಗುತ್ತೆ. ಆದ್ರೆ ಇಲ್ಲಿ ನಾವು ಧ್ಯಾನವನ್ನ ತಿಳಿಸ್ತಾ ಇದ್ದೀವಿ ಅಂದ್ರೆ ನಾವು ಯಾವುದೇ ಹಣವನ್ನ ಪಡೆಯಬಾರದು, ದಾನದ ರೂಪದಲ್ಲಿ ಅದನ್ನ ನೀಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ನಮಗೆಲ್ಲ ಆಧ್ಯಾತ್ಮಿಕತೆ ಗೊತ್ತಿದೆ. ಆಧ್ಯಾತ್ಮಿಕತೆ ಮತ್ತು ವ್ಯಾಪಾರ ಅನ್ನೋದು ಎರಡು ಆಪೋಸಿಟ್ ಅಂತ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಆಧ್ಯಾತ್ಮಿಕತೆನೇ ಬೇರೆ, ವ್ಯಾಪಾರನೇ ಬೇರೆ. ಆಧ್ಯಾತ್ಮಿಕತೆಯಲ್ಲಿ ಯಾವಾಗ್ಲೂ ವ್ಯಾಪಾರ ಇರಲ್ಲ, ವ್ಯಾಪಾರ ಬಂದ್ರೆ ಅಲ್ಲಿ ಆಧ್ಯಾತ್ಮಿಕತೆ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಣದ ವ್ಯವಸ್ಥೆ ಎಲ್ಲಿದೆ ಅಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಾವು ಅದನ್ನ ತಿಳ್ಕೋಬೇಕು. ಸೊ ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ವ್ಯಾಪಾರ ಎನ್ನುವುದು ಸರಿ, ನಾವು ಅದು ಯಾವಾಗ ಮಾಡ್ತೀವಿ ಆಧ್ಯಾತ್ಮಿಕತೆಯಲ್ಲಿ ಅದು ಸರಿಯಲ್ಲ. ಆದ್ರೆ ಪ್ರಾಪಂಚಿಕದಲ್ಲಿ ನಾವು ವ್ಯಾಪಾರ ಅನ್ನೋದು ಮಾಡಿದ್ರೆ ಅದು ಸರಿ, ಬಟ್ ಆಧ್ಯಾತ್ಮಿಕತೆಯಲ್ಲಿ ಅದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ್ಲೂ ನಾವು ವ್ಯಾಪಾರದಿಂದ ಕೂಡಿದೆ ಅಂದ್ರೆ ಅದು ಆಧ್ಯಾತ್ಮಿಕತೆನೇ ಅಲ್ಲ. ಇನ್ನೊಂದ್ಸರಿ ನಾವು ತಿಳ್ಕೊಬೇಕಾಗಿರೋದು ಮುಖ್ಯವಾಗಿ ನೋಡಿ, ನಾವು ಆಧ್ಯಾತ್ಮಿಕತೆಯಲ್ಲಿ ಯಾವತ್ತು ವ್ಯಾಪಾರವನ್ನ ಸೇರಿಸಬಾರ್ದು, ವ್ಯಾಪಾರದಲ್ಲಿ ಇದೀವಿ ಅಂದ್ರೆ ಆಧ್ಯಾತ್ಮಿಕತೆಯನ್ನು ಸೇರಿಸಬಾರ್ದು ಮಾಸ್ಟರ್. ಅದು ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಸೊ ಇಷ್ಟು ನಮಗೆ ಅದ್ಭುತವಾಗಿ ನಮ್ಮ ಗುರುಗಳು ತಿಳಿಸಿದ್ದಾರೆ ಈ ಧ್ಯಾನ ಅಂತ. ನಮಗೆ ಇವಾಗ ಎಷ್ಟೋ ಜನಕ್ಕೆ ನಾವಿಲ್ಲೆಲ್ಲ ಫೀಸ್ ತೆಗೆದುಕೊಳ್ಳದೆ ಧ್ಯಾನವನ್ನ ಹೇಳ್ತಿದೀವಿ. ಅದು ನಮ್ಮ ಮುಖ್ಯ ಏನು ನಮ್ಮ ಸೂತ್ರಗಳಲ್ಲಿ ಅಲ್ಲ. ಯಾಕಂದ್ರೆ ಇದು ನಾವು ಒಬ್ಬರಿಂದ ಜ್ಞಾನವನ್ನ ಪಡೆದಿದೀವಿ, ಆ ಜ್ಞಾನವನ್ನ ತಿಳಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಯಾವಾಗ್ಲೂ ಪಿರಮಿಡ್ ಮಾಸ್ಟರ್ಗಳೆಲ್ಲ ಏನ್ ಮಾಡ್ತಾ ಇರ್ತಾರೆ, ಅವ್ರು ಪಡೆದಂತಹ ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚ್ತಾ ಇರ್ತಾರೆ. ತಮ್ಮ ಅನುಭವವನ್ನ ಏನ್ ಮಾಡ್ತಿರ್ತಾರೆ, ವಿವರಿಸ್ತಾ ಇರ್ತಾರೆ. ಏನ್ ಅನುಭವ ಆಗಿದೆ ಅದೆಲ್ಲವನ್ನ ವಿವರಿಸ್ತಾ ಇರ್ತಾರೆ. ಅದಕ್ಕೆ ನಾವು ಯಾರಿಗೆ ಧ್ಯಾನವನ್ನ ಹೇಳ್ಕೊಡಕ್ ಹೋಗ್ತೀವಿ ಅವ್ರ ಸಮಯ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ಬೇಕು, ಧ್ಯಾನಕ್ಕೆ ಸಮಯವನ್ನ ಕಾಯ್ದಿರಿಸಿರಯ್ಯ, ನಾವೆಲ್ಲರೂ ಸಮಾನತೆಯಿಂದ ಮುಂದೆ ಹೋಗ್ಬೇಕು. ಅದೆಲ್ಲವನ್ನ ನಮ್ ಗುರುಗಳು ಹೇಳ್ತಾರೆ. ಧ್ಯಾನಕ್ಕೆ ಸಮಯವನ್ನ ಕಾಯ್ದಿರಿಸಿರಿ. ದಿನದಲ್ಲಿ 24 ಗಂಟೆ ಇದೆ. ಆ 24 ಗಂಟೆಗಳಲ್ಲಿ ಸ್ವಲ್ಪ ಗಂಟೆಗಳ ಕಾಲ ಧ್ಯಾನಕ್ಕೆ ಸಮಯವನ್ನ ಕಾಯ್ದಿರಿಸಿ. ಆ ಧ್ಯಾನವನ್ನ ಮಾಡ್ತಾ ನೀವು ಜ್ಞಾನ ಲಭಿಸ್ಕೊಂತೀರಿ. ಆ ಜ್ಞಾನವನ್ನ ಹಂಚ್ತಾ ಹೋದ್ರೆ ದಾನ ಮಾಡ್ತೀರಿ. ಸೊ ಅದಕ್ಕೆ ತಮ್ಮ ಎಷ್ಟು ಪಡೆದಿದ್ದೀರ ಜ್ಞಾನವನ್ನ ಅಷ್ಟನ್ನ ನೀವು ಹಂಚ್ಬೇಕು, ಅದನ್ನ ನಾವು ದಾನ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ನಮಗೆಲ್ಲ ಒಂದು ಪ್ರಾಪಂಚಿಕದಲ್ಲಿ ಗೊತ್ತಿದೆ, ವಸ್ತ್ರದಾನ, ಅನ್ನದಾನ ಮಾಡ್ತಾ ಇರ್ತಾರೆ. ಸೊ ಈ ವಸ್ತ್ರದಾನಕ್ಕಿಂತ ಅನ್ನದಾನಕ್ಕಿಂತ ಜ್ಞಾನದಾನ ಅನ್ನೋದು ಎಷ್ಟು ಶಾಶ್ವತವಾದದ್ದು. ಸೊ ಇವಾಗ ನಾವು ಈ ಜನ್ಮದಲ್ಲಿ ಯಾರಿಗೋ ದಾನ ಮಾಡಿದೀವಿ. ನಾವು ಎಷ್ಟೋ ಜನಕ್ಕೆ ಇವಾಗ ನಮ್ಮ ಏನೋ ಒಂದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಒಂದು ಸೆಲೆಬ್ರೇಷನ್, ಸಂಭ್ರಮಾಚರಣೆ ಇರುತ್ತೆ. ಆ ಸಮಯದಲ್ಲಿ ಮಾಡಿರ್ತೀವಿ, ಅನ್ನದಾನ ಮಾಡಿರ್ತೀವಿ. ಬಟ್ ಅದು ಈ ಒಂದು ಪ್ರಾಪಂಚಿಕದಲ್ಲಿ ಈ ಜನ್ಮಕ್ಕೆ ಮಾತ್ರ ಸೀಮಿತ. ಈ ಜನ್ಮದಲ್ಲಿ ಮಾಡಿದ್ವಿ, ಈ ದೇಹ ಪರವಾಗಿ ಸಂಭ್ರಮ ಇತ್ತು ಮಾಡಿದ್ವಿ. ಅದು ಮುಂದಿನ ಜನ್ಮಕ್ಕೆ ಹೋದಾಗ
ಈ ದೇಹ ಇರುತ್ತೆ, ಆತ್ಮ ಮಾತ್ರ ಇರುತ್ತೆ. ಅದಕ್ಕೆ ನಾವು ಕೊಡ್ಬೇಕಾಗಿರುವಂತಹ ಜ್ಞಾನ, ಆತ್ಮ ಜ್ಞಾನ ಜನ್ಮ ಜನ್ಮಕ್ಕೂ ಇರುತ್ತೆ. ಅಂತಹ ಆತ್ಮ ಜ್ಞಾನವನ್ನ ನಾವು ದಾನ ಮಾಡಬೇಕು. ಅದು ಶಾಶ್ವತವಾದದ್ದು, ಶ್ರೇಷ್ಠವಾದದ್ದು. ಅಂತಹ ಆತ್ಮ ಜ್ಞಾನವನ್ನ ನಾವು ನೀಡಬೇಕು ಅಂತ. ಅದು ಎಷ್ಟು ದೊಡ್ಡದೋ ಹೇಳೋದಕ್ಕಾಗಲ್ಲ ಆತ್ಮ ಜ್ಞಾನ ಅನ್ನೋದು. ಯಾಕಂದ್ರೆ ನಾವ್ ಹೇಳ್ತೀವಿ ಸತ್ಯ ನಿತ್ಯ, ಸತ್ಯ ಯಾವಾಗ್ಲೂ ನಿತ್ಯ ಪ್ರತಿದಿನ ಇರುತ್ತೆ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಸತ್ಯಕ್ಕೆ. ಸೊ ಈ ಆತ್ಮ ಜ್ಞಾನ ಅನ್ನೋದು ಶಾಶ್ವತ ಅಂತ ನಮಗೆ ಹೇಳ್ತಿದ್ದಾರೆ. ಸೊ ಅದಕ್ಕೆ ಜ್ಞಾನ ಇರುವವನು ಏನ್ ಮಾಡ್ಬೇಕು, ಸುಮ್ನೆ ಕೂತ್ಕೋಬಾರ್ದು. ಜ್ಞಾನ ಇರುವವನು ಜ್ಞಾನವನ್ನ ಹಂಚ್ತಾ ಹೋಗ್ಬೇಕು. ಸೊ ಅದಕ್ಕೆ ಜ್ಞಾನ ದಾನಿ, ಜ್ಞಾನ ಇರುವವನು ದಾನಿ ಏನ್ ಮಾಡ್ಬೇಕು, ಹಂಚ್ಕೊಂಡ್ರೆ ಅವನ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ನಮಗೆ ಇವತ್ತು ಧ್ಯಾನ ಮಾಡಿದೀವಿ. ಧ್ಯಾನ ಮಾಡಿದ ತಕ್ಷಣ ನಮ್ಗೆ ಏನ್ ಬಂತು, ಅನುಭವ ಬಂತು. ಅನುಭವವನ್ನ ನಾವೇನ್ ಮಾಡ್ತೀವಿ, ನಾಳೆಯಿಂದನೂ ಎಲ್ರಿಗೂ ಹಂಚ್ತಾ ಹೋಗ್ತೀವಿ, ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಅದೇ ನಮಗೆ ಏನಿದು ಧ್ಯಾನವೇ ಧರ್ಮ. ಅದೇ ನಾವು ಹಂಚ್ಕೊಳ್ತಾ ಹೋಗುವಂಥದ್ದೇ ದಾನ. ಸೊ ಈಗ ಸಂಗೀತ ಬರ್ತಿದೆ, ಅವನ್ ಸಂಗೀತವನ್ನ ಏನ್ ಮಾಡ್ತಾನೆ, ದಾನ ಮಾಡ್ತಾನೆ. ಸೊ ಇಲ್ಲಿ ಸಂಗೀತ ಬಂದಿರೋರು ಸಂಗೀತವನ್ನ ಹೇಳ್ಕೊಡ್ತಾ ಹೋಗ್ತಾರೆ, ಅದು ಕೂಡ ಒಂದು ರೀತಿಯಾದ ದಾನ. ನಮಗೆ ಇಲ್ಲಿ ಉದಾಹರಣೆ ಹೇಳ್ಬೋದು ಅಂದ್ರೆ, ನಮ್ಮ ಧ್ಯಾನ ಲಹರಿ ತಂಡ ಇದೆ. ಸೊ ಧ್ಯಾನ ಲಹರಿ ತಂಡದಲ್ಲಿ ಎಷ್ಟೋ ಜನಕ್ಕೆ ಹಾಡುಗಳು ಬರಲ್ಲ, ಬರೋರು ಇದಾರೆ, ಬರ್ದೇ ಇರೋರು ಇದಾರೆ. ನಾವ್ ಏನ್ ಮಾಡ್ತಿದೀವಿ ಪರಸ್ಪರ, ಇದು ಗೊತ್ತಿರೋರ್ಗೆ, ಸೊ ಇವಾಗ ಉದಾಹರಣೆ ಸಂಗೀತ ಗೊತ್ತಿರೋರ್ಗೆ ಹಾಡು ಗೊತ್ತಿರೋರು ಹಾಡನ್ನು ಹೇಳ್ಕೊಡ್ತಿದ್ದಾರೆ. ಸೊ ಕಲೆ ಬೇರೆ, ಡ್ರಾಯಿಂಗ್ ಗೊತ್ತಿರೋರು ಬೇರೆಯವ್ರಿಗೆ ಡ್ರಾಯಿಂಗ್ ಅನ್ನು ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಏನ್ ಮಾಡ್ತಿದೀವಿ, ಒಬ್ರಿಗೊಬ್ರು ಜ್ಞಾನವನ್ನ ಹಂಚ್ಕೊಳ್ತಾ ಇದೀವಿ ಪರಸ್ಪರವಾಗಿ. ನೋಡಿ, ಯಾರಿಗೇನ್ ಬರುತ್ತೆ ಇನ್ನೊಬ್ರಿಗೆ ಅದನ್ನ ತಿಳಿಸ್ಕೊಡ್ತಾ ಹೋಗ್ಬೇಕು, ಅದು ದಾನ ಆಗತ್ತೆ. ಸೊ ದುಡ್ಡಿರುವವನು ದುಡ್ಡನ್ನ ದಾನ ಮಾಡ್ತಾನೆ. ಈಗ ಕ್ರಿಕೆಟ್ ಬರ್ತಾ ಇದೆ ಅಂದ್ರೆ ಅವ್ನು ಕ್ರಿಕೆಟ್ ಅನ್ನ ಇನ್ನೊಬ್ನಿಗೆ ಉಚಿತವಾಗಿ ಹೇಳ್ಕೊಡ್ತಾ ಇರ್ತಾನೆ. ಅದೇ ರೀತಿ ಅಡ್ಗೆ ಮಾಡಕ್ ಬರ್ತಿದೆ ಅಂತ ಅನ್ಕೊಳ್ಳಿ, ಅಡ್ಗೆ ಮಾಡೋದು ಹೇಳ್ಕೊಡ್ಬಾರ್ದು, ಇಲ್ಲಿ ಅಡಿಗೆಯನ್ನ ಮಾಡಿ ಅವರಿಗೆ ಬಡಿಸ್ಕೊಡ್ತಾ ಇರ್ಬೇಕು, ಅವರಿಗೆ ಆ ರುಚಿಯನ್ನು ತೋರಿಸ್ತಾ ಇರ್ಬೇಕು. ನನಗೆ ಅಡ್ಗೆ ಬರುತ್ತೆ, ಮಾಡು ಹೇಳ್ಕೊಡ್ತೀನಿ ಅನ್ನೋದು ದೊಡ್ಡದಲ್ಲ, ಮಾಡಿ ಹಂಚ್ತಾ ಇರುವಂತದ್ದು ದಾನ ಆಗುತ್ತೆ. ಹೀಗೆ ನಮ್ಮ ಗುರುಗಳು ಎಷ್ಟೋ ಉದಾಹರಣೆ ಹೇಳಿದ್ದಾರೆ. ನಮ್ಗೆ ಏನ್ ಬರುತ್ತೆ ಅದನ್ನ ಇನ್ನೊಬ್ರಿಗೆ ತಿಳಿಸ್ತಾ ಹೋಗ್ಬೇಕು. ಈಗ ನಂಗೆ ರೆಕಾರ್ಡಿಂಗ್ ಮಾಡೋದು ಬರ್ತಾ ಇದೆ, ನಾನು ಇನ್ನೊಬ್ರಿಗೆ ರೆಕಾರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ರೀಸೆಂಟ್ ದಿನಗಳಲ್ಲಿ ನಾವ್ ಎಷ್ಟೋ ಜನ ಇಲ್ಲಿ ನಮ್ಮ ರಾಮು ಸರು ಒಂದು ಅದ್ಭುತವನ್ನ ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತು AI ಅನ್ನೋದು ಎಷ್ಟು ಅದ್ಭುತವಾದ ಟೂಲು, ಅದರಿಂದ ಹಾಡುಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಸೊ ಮಾತಾಡ್ತಾ ಮೊನ್ನೆ ಸರ್, ಅದು ನಮಗ್ ಗೊತ್ತಿಲ್ಲ ಅಂತ ಚನ್ನಬಸವ ಸರು, ರಾಮು ಸರ್ ನಾವು ಮಾತಾಡ್ತಿರ್ಬೇಕಾದ್ರೆ ಸರ್ ಹೇಳಿದ್ರು, ಇದೇನು ಕಷ್ಟ ಅಲ್ಲ, ಹೇಳ್ಕೊಡ್ತೀನಿ ಬಿಡಿ. ಅದು ದಾನ ಆಗುತ್ತೆ. ನಮಗ್ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹಂಚ್ಕೊಂಡು ಅವ್ರಿಗೆ ತಿಳಿಸ್ತಾ ಹೋಗೋದೇ ದಾನ ಆಗುತ್ತೆ. ಸೊ ನಾವು ಏನ್ ಮಾಡ್ಬೇಕು, ಈ ಧ್ಯಾನವನ್ನ ಎಲ್ರಿಗೂ ದಾನ ಮಾಡ್ತಿರ್ಬೇಕು. ಯಾರಾದ್ರೂ ತಮ್ಮಷ್ಟಕ್ಕೆ ತಾವು ಪ್ರತಿಫಲವನ್ನ ಆಶ್ರಯಿಸದೆ ಎಲ್ರಿಗೂ ದಾನ ಮಾಡಬೇಕು. ಅದಕ್ಕೆ ಅದ್ಭುತವಾಗಿ ನಮ್ಮ ಪತ್ರಿಸರು ಒಂದು ಕೋಟನ್ನು ಹೇಳಿದ್ದಾರೆ, ನಾವು ಯಾವತ್ತೂ ಇಲ್ಲದನ್ನು ಕೋರಬಾರ್ದು, ಇದ್ದದ್ದನ್ನ ಬೇಡ ಅಂತ ಹೇಳ್ಬಾರ್ದು. ಅದು ನಮಗ್ ಬರ್ತಿದೆ ಅಂತ ನಾವು ಸಂಭ್ರ ಪಡ್ಬಾರ್ದು, ಅಂದ್ರೆ ಸಂತೋಷ ಪಡ್ಬಾರ್ದು. ಅದು ನನ್ನಿಂದ ದೂರ ಹೋಗ್ತಿದೆ ಅಂತ ಬಾಧೆ ಇರಬಾರ್ದು, ಅಂದ್ರೆ ನೋವು ಇರಬಾರ್ದು. ಅದೇ ಜ್ಞಾನಿ. ಸೊ ನಾವು ನನ್ನ ಹತ್ರ ಅದಿಲ್ಲ ಅಂತ ನಾವು ದುಃಖ ಪಡಬಾರ್ದು, ಅದು ನನ್ನ ಹತ್ರ ಇದೆ ಅಂತ ಯಾವತ್ತು ನಾವು ಸಂತೋಷ ಪಡಬಾರ್ದು. ನನ್ನ ಹತ್ರ ಇದೆ, ಸೊ ಏನಾದ್ರೂ ಬರ್ತಾ ಇದೆ ಅಂದ್ರೆ ಅದು ಬೇಡ ಅನ್ಬಾರ್ದು, ಅದು ನನ್ನಿಂದ ಹೋಗ್ತಿದೆ ಅಂತ ನಾವು ದುಃಖ ಪಡಬಾರ್ದು. ಅದೇ ಜ್ಞಾನಿ ವ್ಯವಹರಿಸುವಂತಹ ವಿಧಾನ. ನಾವು ಯಾವ ರೀತಿ ವ್ಯವಹರಿಸ್ತಾ ಇದ್ದೀವಿ ಇಲ್ಲಿ ಅಂದ್ರೆ, ಬರ್ತಾ ಇದೆ ಅಂದ್ರೆ ಖುಷಿ ಪಡ್ತಿಲ್ಲ, ಹೋಗ್ತಾ ಇದೆ ಅಂದ್ರೆ ದುಃಖ ಪಡ್ತಿಲ್ಲ. ಅದು ನನ್ನ ಹತ್ರ ಇಲ್ಲ ಅಂತ ನಾವು ಅದನ್ನ ಕೋರ್ಬಾರ್ದು, ಅದು ನನ್ನ ಹತ್ರ ಇಲ್ಲ ಅಂತ ಹೇಳಿ ಅದನ್ನ ಬೇಡಬಾರ್ದು. ಅದು ನಿಜವಾದಂತಹ ಜ್ಞಾನಿ ವ್ಯವಹರಿಸುವಂತಹ ವಿಧಾನ ಅಂತ ನಮ್ಮ ಈ ಲೋಕದಲ್ಲಿ ಈ ರೀತಿ ವ್ಯವಹರಿಸ್ಬೇಕು ನಾವು. ಅದು ಪಿರಮಿಡ್ ಮಾಸ್ಟರ್ಗಳಿಗೆ ಮಾತ್ರ ಸಾಧ್ಯ. ಸೊ ಅದಕ್ಕೆ ಈ ಒಂದು ದಾನವೇ ಧರ್ಮ ಅನ್ನೋದು ಪ್ರಬಲವಾಗಿ ನಾವು ತಿಳ್ಕೋಬೇಕು.
ಅದು ನಿಶ್ಚಯವಾಗಿರುತ್ತೆ, ಬದಲಾವಣೆ ಆಗಲ್ಲ. ದಾನ ಮಾಡಿದ್ರೆ ಆಟೋಮೆಟಿಕ್ ಧರ್ಮ ಬಂದೇ ಬರುತ್ತೆ, ಅದು ನಿಶ್ಚಯ, ಪರ್ಮನೆಂಟು. ಸೊ ಇಲ್ಲಿ ನಾನು ವಾರಕ್ಕೊಂದಿನ ದಾನ ಮಾಡ್ತೀನಿ, ತಿಂಗಳಿಗೆ ಒಂದಿನ ದಾನ ಮಾಡ್ತೀನಿ, ನಂದೇನೋ ವಿಶೇಷವಾದ ದಿನ ಇದೆ ಅವತ್ತು ಮಾತ್ರ ನಾನು ಧ್ಯಾನ ಮಾಡ್ತೀನಿ. ನಿಗದಿತವಾದಂಥ ಸಮಯವನ್ನ ನಾವು ಯಾವತ್ತೂ ಇಟ್ಕೊಳ್ಬಾರ್ದು ದಾನ ಮಾಡೋದಕ್ಕೆ. ಆ ನಿಗದಿತವಾದ ಸಮಯ ಇಟ್ಕೊಂಡ್ರೆ ನಮಗೇನ್ ಬರುತ್ತೆ? ಸೊ ಇವಾಗ ಯಾರೋ ಒಬ್ರು ಧ್ಯಾನವನ್ನ ಕೇಳ್ಕೊಂಡು ಬರ್ತಾರೆ, ಇಲ್ಲ ನನಗೆ ಸಮಯ ಇಲ್ಲ ಸಂಜೆ ಬನ್ನಿ, ನಾವು ಖಾಲಿ ಇರ್ತೀವಿ. ಆದ್ರೆ ಯಾವತ್ತೂ ನಾವು ಮಾಡಬೇಕಾಗಿರುವ ಕೆಲಸವನ್ನ ಮುಂದೂಡಬಾರ್ದು. ಅದಕ್ಕೆ ಕಲ್ ಕರೇಸೋ ಆಜ್ ಕರೇಸೋ ಅಬ್. ಸೊ ಈ ರೀತಿ ನಾಳೆ ಮಾಡೋ ಕೆಲಸವನ್ನ ಇವತ್ತು ಮಾಡುವ ಕೆಲಸವನ್ನ ಈಗಲೇ ಮಾಡು ಅಂತ ನಮ್ಮ ಪೂರ್ವಜರು ನಮ್ಗೆ ಆಗ್ಲೇ ತಿಳಿಸಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ಲೇಬೇಕು, ಹೀಗೆ ಮಾಡ್ಬೇಕು. ಅದಕ್ಕೆ ದಾನ ಅನ್ನೋದು ಅತೀ ಮುಖ್ಯವಾದಂಥದ್ದು. ಸೊ ಈ ದಾನ ಯಾವಾಗ ಮಾಡಬೇಕು? ಯಾವಾಗ ಮಾಡಬೇಕು? ಈಗಲೇ ಮಾಡಬೇಕು. ಎಲ್ಲಿ ಮಾಡಬೇಕು? ಇಲ್ಲೇ ಮಾಡಬೇಕು, ಬೇರೆ ಎಲ್ಲೆಲ್ಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಮಾಡಬೇಕು. ಅದಕ್ಕೆ ಈ ಒಂದು ಅದ್ಭುತವಾದಂತಹ ನವರತ್ನ ದಾನವೇ ಧರ್ಮ. ನಾವು ಧರ್ಮ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಾದಂತಹ ದಾನವನ್ನ ಮಾಡಬೇಕು ಅಂತ ನಮ್ಮ ಗುರುಗಳು ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ರಿಗೂ ಅದ್ಭುತವಾಗಿ ಅರ್ಥ ಆಗಿದೆ. ನಾವೆಲ್ಲರೂ ಈ ದಾನದಿಂದ ಧರ್ಮ ಅನ್ನೋದನ್ನ ನಾವೆಲ್ಲರೂ ಇನ್ಮೇಲೆ ಪಡೆದಿರುವಂತಹ ಜ್ಞಾನವನ್ನ ಎಲ್ರಿಗೂ ಹಂಚ್ತಾ ಹೋಗೋಣ ಅಂತ ತಿಳಿಸ್ತಾ, ಸೊ ಈ ಅದ್ಭುತವಾದಂತಹ ಅವಕಾಶಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.